ದ್ವಾರಕೀಶ್ ತಮ್ಮ ಕೊನೆ ಆಸೆಯಂತೆಯೇ ಬದುಕಿನ ನಟನೆ ಮುಗಿಸಿದ ಪ್ರಚಂಡ ಕುಳ್ಳ. ದ್ವಾರಕೀಶ್ ಆಸೆ ಏನಾಗಿತ್ತು ಗೊತ್ತಾ? ರಾಯರು ನನ್ನ ಕೈಯಲ್ಲಿ ಈ ಎಲ್ಲಾ ಕೆಲಸಗಳನ್ನು ಮಾಡಿಸಿದ್ದಾರೆ. ನಾನು ಎಂದೂ ಇದನ್ನು ಮಾಡಿದೆ ಅಂತ ಹೇಳಿಲ್ಲ. ಎಲ್ಲವೂ ಬದುಕು ಬಂದಂತೆ ನಡೆದುಕೊಂಡು ಹೋಗಿದ್ದೀನಿ ಅಷ್ಟೇ ಎಂದು ದ್ವಾರಕೀಶ್ ಹೇಳಿದ್ದರು. ಸ್ಯಾಂಡಲ್ವುಡ್ನ ಅಪ್ರತಿಮ ಕಲಾವಿದ, ಬಹುಮುಖ ಪ್ರತಿಭೆ, ಲೆಜೆಂಡರಿ ನಿರ್ಮಾಪಕ ದ್ವಾರಕೀಶ್ ಇನ್ನೂ ನೆನಪು ಮಾತ್ರ. ಕರ್ನಾಟಕದ ಕುಳ್ಳ ಎಂದೇ ಖ್ಯಾತಿ ಪಡೆದಿದ್ದ ದ್ವಾರಕೀಶ್ ನಿನ್ನೆ ಬೆಳಗ್ಗೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಲಗುತ್ತೇನೆ ಅಂದವರು ಮತ್ತೆ ಏಳಲೇ ಇಲ್ಲ. ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆಯಾಗಿದ್ದ ದ್ವಾರಕೀಶ್ ಬದುಕಿನ ನಟನೆಯನ್ನು ಮುಗಿಸುವ ಕೆಲ ದಿನಗಳ ಹಿಂದಷ್ಟೇ ಖಾಸಗಿ ವಾಹಿನಿಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಜೀವನ ಬಹುಮುಖ್ಯ ಘಟನೆಗಳ ಬಗ್ಗೆ ನೆನಪು ಮಾಡಿ ತಮ್ಮ ಆಸೆ ಏನು ಅಂತ ಹೇಳಿದ್ದರು. ಸಂದರ್ಶನದಲ್ಲಿ ತಮ್ಮ ಜೀವನ ಬಗ್ಗೆ ಮಾತನಾಡಿರುವ ದ್ವಾರಕೀಶ್, ರಾಯರು ನನ್ನ ಕೈಯಲ್ಲಿ ಈ ಎಲ್ಲಾ ಕೆಲಸಗಳನ್ನು ಮಾಡಿಸಿದ್ದಾರೆ. ನಾನು ಎಂದೂ ಇದನ್ನು ಮಾಡಿದೆ ಅಂತ ಹೇಳಿಲ್ಲ. ಎಲ್ಲವೂ ಬದುಕು ಬಂದಂತೆ ನಡೆದುಕೊಂಡು ಹೋಗಿದ್ದೀನಿ ಅಷ್ಟೇ ಎಂದಿದ್ದರು. ಸಂದರ್ಶನದಲ್ಲಿ ಮೊದಲ ಪ್ರೀತಿಯ ಬಗ್ಗೆ ಮಾತನಾಡಿರುವ ದ್ವಾರಕೀಶ್, ಸ್ಕೂಟರ್ನಲ್ಲಿ ಕಾಲೇಜು ಹೋಗುವುದನ್ನ ಪ್ರತಿದಿನ ಎಲ್ಲರೂ ನೋಡುತ್ತಿದ್ದರು. ಲೀಲಾ ಮತ್ತೆ ಉಷಾ ಅಂತ ಇಬ್ಬರು ಹುಡುಗಿರು ನಾನು ಕಾಲೇಜಿಗೆ ಹೋಗೋ ಟೈಮ್ಗೆ ಬಂದು ನಿಂತುಕೊಳ್ಳುತ್ತಿದ್ದರು. ನಾಟಕದಲ್ಲಿ ಅಭಿನಯ ಮಾಡುತ್ತಿದ್ದ ಕಾರಣ ಒಳ್ಳೆ ಡ್ರೆಸ್ಗಳನ್ನು ಹಾಕುತ್ತಿದ್ದೆ. ಆಗಲೂ ಅಲ್ಲಿ ಬಂದು ಕುಳಿತುಕೊಂಡು ನೋಡುತ್ತಿದ್ದರು. ಆಗ ನನಗೆ ಯಾವುದೇ ಫೀಲಿಂಗ್ ಇರಲಿಲ್ಲ. ಅವರು ಬೇರೆ ಅವರನ್ನು ಮದುವೆಯಾಗಿ ಅಜ್ಜಿಗಳಾಗಿದ್ದಾರೆ ಎಂದು ನಕ್ಕು ನಗಿಸಿದ್ದರು. ಇದೇ ವೇಳೆ ತಮ್ಮ ಮೊದಲ ಹಾಗೂ ಶ್ರೇಷ್ಠ ಪ್ರೀತಿಯನ್ನು ಭೇಟಿಯಾದ ಬಗ್ಗೆಯೂ ಮಾತನಾಡಿದ್ದ ದ್ವಾರಕೀಶ್, ನಾನು ಕಾರಿಗೆ ಅಪಘಾತ ಮಾಡಿದ್ದಕ್ಕೆ ಅಣ್ಣ ಬೈದರು ಅಂತ ನಮ್ಮ ಮನೆಯ ಹಿಂದಿದ್ದ ಮತ್ತೊಂದು ಮನೆಗೆ ಮಲಗಿಕೊಳ್ಳಲು ಹೋಗಿದ್ದೆ. ಆಗ ಅಂಬುಜಾ, ಶಾಂತು ಸಹೋದರಿಯರು ಪರಿಚಯ ಆದ್ರೂ ದೂರದ ಸಂಬಂಧಿಯಾಗಿದ್ದ ಕಾರಣ ಅಣ್ಣ ಅವರಿಗೆ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಕೊಟ್ಟಿದ್ದರು. ಇದರಿಂದ ಇಬ್ಬರ ಪರಿಚಯ ಆಯಿತು ಎಂದು ಹೇಳಿದರು. ಕೆಲ ಸಮಯದ ಬಳಿಕ ಅಂಬುಜಾ ಚಿತ್ರದುರ್ಗಕ್ಕೆ ವಾಪಸ್ ಆದ ಕಾರಣ ಇವರು ಒಂದು ಪತ್ರದ ಮೂಲಕ ತಮ್ಮ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದರಂತೆ. ಆಗ ನಾನು ಇವರನ್ನೇ ಮದುವೆ ಆಗ್ತೀನಿ ಅಂತ ಮನೆಯಲ್ಲಿ ಹಠ ಮಾಡಿ ಅಂಬುಜಾ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರಂತೆ. ಮದುವೆಯಾದ ಬಳಿಕ ಆಗಿನ ಕಾಲದಲ್ಲೇ ಕಾಲೇಜು ಪ್ರಾಧ್ಯಾಪಕಿಯಾಗಿದ್ದ ಅವರು ಕೆಲಸ ಬಿಟ್ಟು ಹೌಸ್ ವೈಫ್ ಆಗಿ ಮನೆಯ ಜವಾಬ್ದಾರಿ ವಹಿಸಿಕೊಂಡಿದ್ದರಂತೆ. ದ್ವಾರಕೀಶ್, ಅಂಬುಜಾ ದಂಪತಿಗೆ 5 ಗಂಡು ಮಕ್ಕಳು. ಸಿನಿಮಾಗೆ ಬರುವುದಕ್ಕೂ ಮುನ್ನವೇ ಪತ್ನಿಯನ್ನು ಹೋಗಿ ಅನುಮತಿ ಕೇಳಿದ್ದರಂತೆ. ದ್ವಾರಕೀಶ್ ಅವರು, ಇದಕ್ಕೆ ನಿಮಗೆ ಏನು ಇಷ್ಟನೋ ಅದೇ ನನಗೂ ಇಷ್ಟ ಅಂತ ಅಂಬುಜಾಕ್ಷಿ ಅವರು ಹೇಳಿದ್ದರಂತೆ. ಸಂದರ್ಶನದಲ್ಲಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿರುವ ದ್ವಾರಕೀಶ್ ಅವರು, ನನ್ನನ್ನು ಬಿಟ್ಟು ಹೋಗಿ ವರ್ಷದ ಮೇಲಾಗಿದೆ. ನನಗೆ ದಿನಕ್ಕೆ 100 ಬಾರಿ ನೆನಪಾಗುತ್ತದೆ. ಆಕೆ ಇಲ್ಲದ ಜೀವನ ನನಗೆ ಬಲು ಕಷ್ಟ ಆಗ್ತಿದೆ. ಸಂಗಾತಿ ಇಲ್ಲದ ಬದುಕು ಕಷ್ಟ ಅಂತ ಕಣ್ಣೀರಿಟ್ಟಿದ್ದರು. ನಮ್ಮದು 62 ವರ್ಷದ ಸಂಸಾರ. ನಾನು ಏನೇ ಮಾಡಿದರೂ ಅದಕ್ಕೆ ಕಾರಣ ನನ್ನ ಪತ್ನಿ. ಈಗ ಬೇಗ ಅವಳೊಂದಿಗೆ ಹೋಗಿ ಸೇರಬೇಕು ಅನ್ನೋದೇ ನನ್ನ ಆಸೆ ಎಂದು ದ್ವಾರಕೀಶ್ ಭಾವುಕರಾಗಿದ್ದರು. ಅಂದಹಾಗೆ ಅಂಬುಜಾಕ್ಷಿ ಅವರು 2021 ಏಪ್ರಿಲ್ 16ರಂದು ಮೃತಪಟ್ಟಿದ್ದರು. ಎದುರ್ಚಿಕ ಎಂಬಂತೆ ಅದೇ ತಿಂಗಳು, ಅದೇ ದಿನ, ಅದೇ ಸಮಯಕ್ಕೆ ದ್ವಾರಕೀಶ್ ನಿಧನರಾಗಿದ್ದಾರೆ. ಅಂಬುಜಾಕ್ಷಿ ಅವರು 2021 ಏಪ್ರಿಲ್ 16ರ ಬೆಳಗ್ಗೆ 9:45ಕ್ಕೆ ನಿಧನರಾಗಿದ್ದರು. ದ್ವಾರಕೀಶ್ ಅವರು 2024 ಏಪ್ರಿಲ್ 16 ಬೆಳಗ್ಗೆ 9:45ಕ್ಕೆ ನಿಧನರಾಗಿದ್ದಾರೆ ಎಂದು ದ್ವಾರಕೀಶ್ ಪುತ್ರ ಯೋಗಿ ದ್ವಾರಕೀಶ್ ತಿಳಿಸಿದ್ದರು. ಸಂದರ್ಶನದಲ್ಲಿ ತಮ್ಮ 2ನೇ ಮದುವೆ ಬಗ್ಗೆಯೂ ಬೇಸರ ವ್ಯಕ್ತಪಡಿಸಿದ್ದ ದ್ವಾರಕೀಶ್ ಅವರು, ನಾನು 2ನೇ ಮದುವೆ ಆಗಬಾರದಿತ್ತು, ಆದರೆ ಆಗಿ ಹೋಯ್ತು ಅಷ್ಟೇ. ಇದು ಅಂಬುಜಾಗೆ ತುಂಬಾ ನೋವು ಕೊಟ್ಟಿತ್ತು. ನನಗೆ ಅಂಬುಜಾ ಇಲ್ಲದ ನೋವು ಬಹಳ ಕಾಡ್ತಿದೆ. ಒಬ್ಬನೇ ಮಲಗಿಕೊಂಡಿದ್ದಾಗ ಆಕೆ ನೆನಪಾಗಿ ಆಕೆಯ ಹೆಸರನ್ನೇ ಕನವರಿಸುತ್ತೇನೆ ಎಂದು ದ್ವಾರಕೀಶ್ ಹೇಳಿದರು.